ನನ್ನ ಬದುಕು ಇದೇ ಬದುಕಲ್ಲಿ ಸಾಗಬೇಕು ಎನ್ನುವ ಹಾಗೆ ಆಶೆಯನ್ನು ಹೊಂದಿದವಳು ಈ ಶಶಿಪ್ರಭಾ ದೇವಿ. ಹೌದು, ಪ್ರತ್ಯೇಕವಾದಂತಹ ಸ್ತ್ರೀರಾಜ್ಯವನ್ನು ಕಟ್ಟಿದ್ದೇನೆ. ವಿಶ್ವದ ಭೂಪಟದಲ್ಲಿ ಚುಕ್ಕೆಗಿಂತಲೂ ಸಣ್ಣ ದೇಶವಾದರೂ ಕೂಡ ಪುರುಷ ಪ್ರಧಾನವಾದಂತಹ ಈ ಪ್ರಪಂಚದಲ್ಲಿ ಪುರುಷರಿಗೆ ಸಡ್ಡು ಹೊಡೆದು ಈ ಸ್ತ್ರೀರಾಜ್ಯವನ್ನು ಕಟ್ಟಿದ್ದೇನೆ. ಕಟ್ಟಿ ಬೆಳೆಸಿದ್ದೇನೆ. ಅಸಂಖ್ಯಾತ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಾಯಮಾನವಾಗಿ ಕಂಗೊಳಿಸ್ತಾನೋ ಅದೇ ರೀತಿ ಈ ಸ್ತ್ರೀರಾಜ್ಯದಲ್ಲಿ ನಾನು ಕಂಗೊಳಿಸ್ತಾ ಇದ್ದೇನೆ. ಶಶಿಪ್ರಭೆ ಎನ್ನುವುದು ಅನ್ವರ್ಥಕವೂ ಹೌದು. ಯಾರೇ ಹೇಳಿ ಯಾವ ಕಾಲಕ್ಕೂ ಈ ಮುಖದ ಕಾಂತಿ ಕುಂದಿ ಹೋಗುವುದೇ ಇಲ್ಲ. ಶಶಿ ಹಾಗೆ ಬೆಳಗುತ್ತದೆ, ಅದನ್ನು ಒಪ್ಪತಕ್ಕಂತಹ ಮಾತೆ. ಮತ್ತೊಂದು ಮಾತಿದೆ, ನಾ ಸ್ತ್ರೀ ಸ್ವತಂತ್ರ ಅರ್ಹತೆ ಎನ್ನುವ ಹಾಗೆ ಕೇಳುವುದಕ್ಕಾಗುತ್ತದೆ, ಪಾಲಿಸುವುದಕ್ಕಲ್ಲ. ಹೆಣ್ಣಾದವಳು ಅಬಲೆಯಲ್ಲ, ಸಬಲೆ ಎಂಬುದನ್ನು ತೋರ್ಪಡಿಸಿದವಳು ಈ ಶಶಿಪ್ರಭೆ. ಮಾತ್ರವಲ್ಲ, ಅಧಿಕಾರ ಚುಕ್ಕಾಣಿಯನ್ನೊಂದಿಗೂ ಈ ಸ್ತ್ರೀರಾಜ್ಯವನ್ನು ಪೊರೆಯುತ್ತಾ ಇದ್ದೇನೆ. ಇದಕ್ಕೆ ಸಹಕಾರವನ್ನು ಕೊಟ್ಟವರು ಯಾರು ಗೊತ್ತೇ? ಮದಿಯ ಸ್ಥಾನದಲ್ಲಿರುವವಳು ನಮ್ಮ ಭ್ರಮರ ಕುಂತಳೆ. ಕಾಲ ಕಾಲಕ್ಕೆ ಸರಿಯಾದಂತಹ ಸೂಚನೆಯನ್ನು ಕೊಟ್ಟು ಸಲಹುತ್ತಾ ಇದ್ದಾಳೆ. ಮಾತ್ರವಲ್ಲ, ಈ ಸೇನಾ ನಾಯಕಿ ಕಮಲಗಂಧಿನಿ ನಮ್ಮ ಸೇನೆಯ ಅಧಿಕಾರವನ್ನು ವಹಿಸಿಕೊಂಡು ಬರ್ತಾ ಇದ್ದಾಳೆ. ಮಾತ್ರವಲ್ಲ, ಹಣಬಲ, ಜನಬಲ, ದೇಹಬಲ ಇದ್ರೆ ಸಾಕಾಗುವುದಿಲ್ಲ, ದೈವಬಲವು ಅಗತ್ಯವಾಗಿ ಬೇಕು. ಆ ಕಾಳಿಕಾ ಮಾತು ಕೊಟ್ಟಂತಹ ವರಪ್ರಸಾದ, ವರಹ ಮಾಲಿಕೆ ಹಾಗೂ ಅದೃಶ್ಯಾಂಜನ ವರಹ ಮಾಲಿಕೆಯನ್ನು ತಿಕ್ಕಿದಾಕ್ಷಣ ಘೋರ ರೂಪಿನವನು ಬರ್ತಾನೆ. ನಮಗೆ ಬಂದಿರುವಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹರಿಸಿಕೊಡುತ್ತಾನೆ. ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ಪೂರೈಸಿ ಸಿಂಹ ವಿಷ್ಣುವನ್ನು ಏರಿಕೊಂಡಂತಹ ಕಾಲಕ್ಕೆ ಯಾರದು